ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆತುರವಾಗಿ ಆಹಾರ ಸೇವಿಸುವುದರಿಂದ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಅಜೀರ್ಣ, ಬಿ ಪೌಷ್ಟಿಕಾಂಶ ನಾಶ, ಸಿ ಹಸಿವು ಹೆಚ್ಚಳ, ಡಿ ಹೊಟ್ಟೆ ಉಬ್ಬರ. ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ. ನಿಮ್ಮ ಮೆದುಳಿಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ತಿಳಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಈ ಸಂಕೇತ ಸಿಗುವ ಮೊದಲೇ ಬೇಗನೆ ತಿನ್ನುವುದರಿಂದ ನೀವು ಆಹಾರವನ್ನು ಅತಿಯಾಗಿ ಸೇವಿಸಬಹುದು. ಹಸಿವನ್ನು ಸರಿಯಾಗಿ ನಿಯಂತ್ರಿಸಲು ಅಸಮರ್ಥತೆಯಿಂದಾಗಿ ಆತುರದಿಂದ ತಿನ್ನುವುದು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಆತುರದಿಂದ ಊಟ ಮಾಡುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ಉಂಟಾಗಬಹುದು. ಇದು ಹೊಟ್ಟೆ ಉಬ್ಬರ, ಅಜೀರ್ಣ ಮತ್ತು ಇತರ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಮತ್ತು ಮನಸ್ಥಿತಿ ಹಾಗೂ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು. ಆತುರದ ಊಟವು ದೀರ್ಘಾವಧಿಯಲ್ಲಿ ಅರಿವಿನ ಕಾರ್ಯಕ್ಷಮತೆಯನ್ನು ದುರ್ಬಲಗೊಳಿಸಲು ಕಾರಣವಾಗಬಹುದು. ಕೆಲವು ಅಧ್ಯಯನಗಳು ಆತುರದ ಆಹಾರದ ಸೇವನೆ ಮತ್ತು ಟೈಪ್ 2 ಮಧುಮೇಹ ಬರುವ ಅಪಾಯದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಎರಡನೇ ಪ್ರಶ್ನೆ, ಮೆದುಳಿನ ಆರೋಗ್ಯ ಹದಗೆಡುತ್ತಿರುವ ಲಕ್ಷಣ ಅಥವಾ ಸೂಚನೆಗಳು ಯಾವುವು? ಆಪ್ಷನ್ಸ್: ಎ ದೃಷ್ಟಿ ಬದಲಾವಣೆ, ಬಿ ತಲೆನೋವು, ಸಿ ಮೂರ್ಛೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಾತು ಅಸ್ಪಷ್ಟವಾಗುವುದನ್ನು ನಿರ್ಲಕ್ಷಿಸಬೇಡಿ. ಇದು ಮಾತು ಹಾಗೂ ಭಾಷೆಯನ್ನು ನಿಯಂತ್ರಿಸುವ ಮೆದುಳಿನ ಪ್ರದೇಶದ ಹಾನಿ ಅಥವಾ ಪಾರ್ಶ್ವವಾಯುವಿನ ಸಂಕೇತವೂ ಆಗಿರಬಹುದು. ದೃಷ್ಟಿ ಮಂಜಾಗುವುದು ಅಥವಾ ಎರಡೆರಡು ಕಾಣಿಸಿಕೊಳ್ಳುವುದು ನರಗಳ ಉರಿಯೂತ, ಪಾರ್ಶ್ವವಾಯು, ರೆಟಿನಾ ಸಮಸ್ಯೆಯಿಂದ ಉಂಟಾಗಬಹುದು. ಸತತ ಅಸಮತೋಲನ, ಬೀಳುವಿಕೆ, ತಲೆ ತಿರುಗುವಿಕೆಯ ಅನುಭವವು ಮೆದುಳಿನ ಆರೋಗ್ಯ ಹದಗೆಡುವ ಸೂಚನೆಯಾಗಿರಬಹುದು. ಹಠಾತ್ ಹಾಗೂ ತೀವ್ರವಾದ ತಲೆನೋವು ಕೂಡ ಮೆದುಳಿನ ಆರೋಗ್ಯ ಸಮಸ್ಯೆಯ ಲಕ್ಷಣಗಳು ಆಗಿರಬಹುದು. ಆಗಾಗ ಮೂರ್ಛೆಯಿಂದ ಪ್ರಜ್ಞೆ ಕಳೆದುಕೊಳ್ಳುವುದು ಹೃದಯ ರಕ್ತನಾಳದ ಸಮಸ್ಯೆಯ ಸೂಚನೆಯಾಗಿದ್ದರೂ ಇದು ಮೆದುಳಿನ ಆರೋಗ್ಯ ಹಾಳಾಗುತ್ತಿರುವ ಸಂಕೇತವೂ ಆಗಿರುತ್ತದೆ. ನಿದ್ರಾಹೀನತೆ ಅಥವಾ ನಿದ್ರೆಗೆ ಭಂಗ ಕೂಡ ಕೆಲವೊಮ್ಮೆ ನರವೈಜ್ಞಾನಿಕ ಸ್ಥಿತಿಗಳೊಂದಿಗೆ ಸಂಬಂಧ ಹೊಂದಿರಬಹುದು. ಇದು ಕೂಡ ಮೆದುಳಿನ ಆರೋಗ್ಯ ಹದಗೆಡುತ್ತಿರುವ ಸೂಚನೆಯೂ ಆಗಿರುತ್ತದೆ. ಮೂರನೇ ಪ್ರಶ್ನೆ, ದೇಹದ ಯಾವ ಭಾಗವು ಅತ್ಯಂತ ಕೊಳಕು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಪಾದ, ಬಿ ಮೂಗು, ಸಿ ಕಿವಿ, ಡಿ ಹೊಕ್ಕಳು. ಸರಿಯಾದ ಉತ್ತರ ಆಪ್ಷನ್ ಡಿ ಹೊಕ್ಕಳು. ಹೊಕ್ಕಳದಲ್ಲಿ ಬಹಳ ಬೇಗ ಮತ್ತು ಅತಿ ಹೆಚ್ಚು ಕೊಳಕು ಸಂಗ್ರಹವಾಗುವುದು. ಇದೇ ನಮ್ಮ ದೇಹದ ಅತ್ಯಂತ ಕೊಳಕು ಭಾಗ. ಅಧ್ಯಯನಗಳ ಪ್ರಕಾರ ಹೊಕ್ಕಳವು ಸರಿಸುಮಾರು 2368 ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವ ದೇಹದ ಭಾಗವಾಗಿದೆ. ನಮ್ಮ ಹೊಕ್ಕಳ ಭಾಗದ ಶುಚಿತ್ವವನ್ನು ಕಾಪಾಡದೇ ಹೋದರೆ ಅಲ್ಲಿ ಸಾವಿರಾರು ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ. ಅದನ್ನು ಸ್ವಚ್ಛಗೊಳಿಸುವುದು ಸುಲಭವಲ್ಲ. ಬೆವರು ಕೂಡ ಈ ಭಾಗದಲ್ಲಿ ಬೇಗನೆ ಸಂಗ್ರಹವಾಗುತ್ತದೆ. ಕೊಳೆ, ಬೆವರು ಒಟ್ಟಿಗೆ ಸೇರಿ ಕೆಟ್ಟ ವಾಸನೆ ಬರಲು ಪ್ರಾರಂಭಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ IT ರಿಟರ್ನ್ ಸಲ್ಲಿಸುವ ಅವಶ್ಯಕತೆ ಇಲ್ಲದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಸಿಕ್ಕಿಂ, ಬಿ ಅರುಣಾಚಲ್ ಪ್ರದೇಶ್, ಸಿ ನಾಗಾಲ್ಯಾಂಡ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಿಕ್ಕಿಂ ರಾಜ್ಯದ ನಿವಾಸಿಗಳು ಆದಾಯ ತೆರಿಗೆ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಭಾರತದೊಂದಿಗೆ 1950ರಲ್ಲಿ ವಿಲೀನವಾಗುವಾಗ ಸಿಕ್ಕಿದ ವಿನಾಯಿತಿ ಇದು. ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾದಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಪಂಗಡಗಳ ಜನರು ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಅಗತ್ಯವಿಲ್ಲ. ಅಸ್ಸಾಂ, ಮೇಘಾಲಯ ಮತ್ತು ಜಾರ್ಖಂಡ್ ರಾಜ್ಯಗಳ ಕೆಲ ನಿಗದಿತ ಪ್ರದೇಶಗಳಲ್ಲಿರುವ ಬುಡಕಟ್ಟು ಜನರು ಆದಾಯ ತೆರಿಗೆ ಪಾವತಿಯಿಂದ ವಿನಾಯಿತಿ ಪಡೆದಿರುತ್ತಾರೆ ಹಾಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುವ ಹೂಡಿಕೆಗಳಿಂದ ಬರುವ ಆದಾಯ ಮಾತ್ರವನ್ನೇ ಹೊಂದಿರುವ ವ್ಯಕ್ತಿಗಳು ITR ಸಲ್ಲಿಸಬೇಕಿಲ್ಲ. ಉದಾಹರಣೆಗೆ, ಮ್ಯೂಚುವಲ್ ಫಂಡ್ಗಳಿಂದ ಡಿವಿಡೆಂಡ್, PPF ಬಡ್ಡಿ, ಸಂಬಂಧಿಕರಿಂದ ಗಿಫ್ಟ್ ಇತ್ಯಾದಿಗಳಿಂದ ಬರುವ ಆದಾಯಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತದೆ. ಐದನೇ ಪ್ರಶ್ನೆ, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯಬೇಕು ಎಂದು ಹೇಳಲು ಕಾರಣವೇನು? ಆಪ್ಷನ್ಸ್: ಎ ತೋರ್ಪಡಿಕೆ, ಬಿ ಆರೋಗ್ಯ ದೃಷ್ಟಿ, ಸಿ ಸೌಂದರ್ಯ ವೃದ್ಧಿ, ಡಿ ಆಯಸ್ಸು ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯ ದೃಷ್ಟಿ. ಬೆಳ್ಳಿಯು ಅದರ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದು ಇದು ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ಇಮ್ಯುನಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೆಳ್ಳಿಯ ಆಂಟಿವೈರಲ್ ಗುಣಲಕ್ಷಣಗಳು ಸಾಮಾನ್ಯ ಶೀತ ಮತ್ತು ಉಸಿರಾಟದ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ.
ಮೊಡವೆ ಮತ್ತು ಎಸ್ಜಿಮಾದಂತಹ ವಿವಿಧ ಚರ್ಮದ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕ ಔಷಧದಲ್ಲಿ ಬೆಳ್ಳಿಯನ್ನು ಬಳಸಲಾಗುತ್ತದೆ. ಬೆಳ್ಳಿ ಲೋಟದಿಂದ ನೀರು ಕುಡಿಯುವುದರಿಂದ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಬಹುದು ಮತ್ತು ಸಾಮಾನ್ಯ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯಬಹುದು. ಬೆಳ್ಳಿಯು ವಯಸ್ಸಾಗುವಿಕೆಯ ವಿರುದ್ಧ ಹೋರಾಡುವ ಪರಿಣಾಮಗಳನ್ನು ಹೊಂದಿದೆ. ಬೆಳ್ಳಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ನೀರನ್ನು ಹೆಚ್ಚು ಕಾಲ ತಾಜಾ ಮತ್ತು ಸುರಕ್ಷಿತವಾಗಿರಿಸುತ್ತದೆ. 6ನೇ ಪ್ರಶ್ನೆ, ದೀರ್ಘಕಾಲದ ಅನಿಯಮಿತ ಮತ್ತು ಭಾರೀ ಋತುಚಕ್ರವು ಯಾವ ಅಪಾಯವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಹೃದ್ರೋಗ, ಬಿ ರಕ್ತಹೀನತೆ, ಸಿ ಕ್ಯಾನ್ಸರ್, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೀರ್ಘಕಾಲದವರೆಗೆ ಅನಿಯಮಿತ ಮತ್ತು ಭಾರೀ ಋತುಚಕ್ರವು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. PCOS ಅಥವಾ ಬೊಜ್ಜುತನದಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರಬಹುದು. ಅತಿಯಾದ ರಕ್ತಸ್ರಾವವು ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ಉಂಟುಮಾಡಬಹುದು. ಇದು ರಕ್ತಹೀನತೆಗೆ ಕಾರಣವಾಗುತ್ತದೆ. ಇದು ಆಯಾಸ, ದೌರ್ಬಲ್ಯ, ಉಸಿರಾಟದ ತೊಂದರೆ ಮತ್ತು ತಲೆ ತಿರುಗುವಿಕೆ ಮುಂತಾದ ಲಕ್ಷಣಗಳನ್ನು ಉಂಟುಮಾಡಬಹುದು. ಋತುಚಕ್ರದಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ರಕ್ತಹೀನತೆಯ ಅಪಾಯವು 30% ಹೆಚ್ಚಾಗುತ್ತದೆ. ಇದು ಗರ್ಭಾಶಯದ ಒಳಪದರವನ್ನು ಹೋಲುವ ಅಂಗಾಂಶವು ದೇಹದ ಇತರ ಭಾಗಗಳಲ್ಲಿ ಬೆಳೆಯುವ ಸ್ಥಿತಿಯಾಗಿದೆ. ಇದು ನೋವಿನ ಮತ್ತು ದೀರ್ಘ ಮುಟ್ಟಿಗೆ ಕಾರಣವಾಗಬಹುದು. 7ನೇ ಪ್ರಶ್ನೆ, ಯಾವುದನ್ನು ಹಚ್ಚುವುದರಿಂದ ನಮ್ಮ ದೇಹದಲ್ಲಿನ ನರಹುಲಿಗಳು ಕ್ರಮೇಣ ಕಡಿಮೆಯಾಗುತ್ತವೆ? ಆಪ್ಷನ್ಸ್ ಎ ಬೆಳ್ಳುಳ್ಳಿ ರಸ, ಬಿ ಆಪಲ್ ಸಿಡಾರ್ ವಿನಿಗರ್, ಸಿ ಪಚ್ಚಕರ್ಪೂರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಪಲ್ ಸೈಡರ್ ವಿನೆಗರ್ ಅನ್ನು ಹತ್ತಿಯಲ್ಲಿ ಅದ್ದಿ ನರಹುಲಿಯ ಮೇಲೆ ಹಚ್ಚುವುದರಿಂದ ನರಹುಲಿ ಕ್ರಮೇಣ ಒಣಗಲು ಪ್ರಾರಂಭಿಸುತ್ತದೆ. ಬೆಳ್ಳುಳ್ಳಿ ರಸವೂ ಕೂಡ ಆಂಟಿವೈರಲ್ ಗುಣಗಳನ್ನು ಹೊಂದಿದ್ದು ವೈರಸ್ ಅನ್ನು ಕೊಲ್ಲುತ್ತದೆ. ನರಹುಲಿಗಳು ಕಾಣಿಸಿಕೊಳ್ಳುವಲ್ಲಿ ಚಿಕ್ಕದಾಗಿರಬಹುದು, ಆದರೆ ಅವು ನಿಮ್ಮ ದೇಹದೊಳಗೆ ಆಳವಾಗಿ ನಡೆಯುತ್ತಿರುವ ಬದಲಾವಣೆಗಳನ್ನು ಸೂಚಿಸಬಹುದು. ಅವುಗಳನ್ನು ನಿರ್ಲಕ್ಷಿಸುವ ಬದಲು ಬುದ್ಧಿವಂತಿಕೆಯಿಂದ ವರ್ತಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 8ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಕರಳು ಸೋಂಕು, ಬಿ ಹೃದಯಾಘಾತ, ಸಿ ಶುಗರ್, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ. ಬಿಸಿ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಬಲವಾಗಿರುತ್ತದೆ. ಮಲಬದ್ಧತೆಯನ್ನು ತಡೆಯುತ್ತದೆ. ಇದು ನಿಮ್ಮ ಕರುಳನ್ನು ಸಕ್ರಿಯವಾಗಿರಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಬಿಸಿ ನೀರಿನ ಶಾಖವು ತೂಕವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಈ ಶಾಖವು ನಿಮ್ಮ ಹಸಿವನ್ನು ಕಡಿಮೆ ಮಾಡುತ್ತದೆ. ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದನ್ನು ತಡೆಯುತ್ತದೆ. ಇದು ದೇಹವನ್ನು ಹೈಡ್ರೇಟ್ ಆಗಿ ಇರಿಸುವ ಮೂಲಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಆಯಾಸವನ್ನು ಹೋಗಲಾಡಿಸುತ್ತದೆ. ಬಿಸಿ ನೀರು ಕುಡಿಯುವುದರಿಂದ ಸ್ನಾಯುಗಳು ಬಲಗೊಳ್ಳುತ್ತವೆ. ಇದು ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಬಿಸಿ ನೀರಿನ ಸೇವನೆಯು ಸ್ನಾಯುಗಳಿಗೆ ಸಂಬಂಧಿಸಿದ ಅನೇಕ ರೋಗಗಳನ್ನು ದೂರವಿಡುತ್ತದೆ. ಬೆಚ್ಚಗಿನ ನೀರು ಮಲವನ್ನು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಬೆಲೆ ಬಾಳುವ ಮರ ಯಾವುದು? ಆಪ್ಷನ್ಸ್ ಎ ಶ್ರೀಗಂಧ, ಬಿ ಅಗರ್ವುಡ್, ಸಿ ನೀಲಗಿರಿ, ಡಿ ರಬ್ಬರ್ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಗರ್ವುಡ್. ಅಗರ್ವುಡ್ ಈಶಾನ್ಯ ಭಾರತದ ಉತ್ತಮ ಸ್ಥಳೀಯ ಸಸ್ಯವಾಗಿದ್ದು ಇದನ್ನು ಗಾಡ್ ಆಫ್ ದ ಟ್ರೀ ಎಂದು ಕರೆಯುತ್ತಾರೆ. ಈ ಭಾಗದಲ್ಲಿ ಮೊದಲ ಬಾರಿಗೆ ಅಗರ್ವುಡ್ ಕೃಷಿಯನ್ನು ಪ್ರಾರಂಭಿಸಲಾಗಿದೆ. ಅಲ್ಲಿಂದ ಇದರ ಸಸ್ಯವನ್ನು ರೈತರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ರೈತರು ಈ ಮರದ ರಾಳ ಮತ್ತು ಮರ ಎರಡರಿಂದಲೂ ಬಹಳಷ್ಟು ಗಳಿಸಬಹುದು. ಅಗರ್ವುಡ್ ಮರದಿಂದ ಅಮೂಲ್ಯವಾದ ಪೀಠೋಪಕರಣಗಳನ್ನು ತಯಾರಿಸಲಾಗುತ್ತದೆ. ಇದನ್ನು ಸುಗಂಧ ದ್ರವ್ಯಗಳು ಮತ್ತು ಧೂಪದ್ರವ್ಯದ ಕಡ್ಡಿಗಳನ್ನು ತಯಾರಿಸಲು ಸಹ ಬಳಸಲಾಗುತ್ತದೆ. ಈ ಮರದ ಬೆಲೆ ತುಂಬಾ ಹೆಚ್ಚಿರುವುದಕ್ಕೆ ಇದೇ ಕಾರಣ. ಇದರ ಮರವು ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಗ್ರಾಂಗೆ 2 ಲಕ್ಷ ರುಗಳಿಂದ 73 ಲಕ್ಷ ರುಗಳವರೆಗೆ ಮಾರಾಟವಾಗುತ್ತದೆ. ಈ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಎಂದು ಜನರು ಹೇಳುತ್ತಾರೆ. ಇದೇ ಕಾರಣಕ್ಕೆ ಇದನ್ನು ಮರಗಳ ದೇವರು ಎಂದು ಕೂಡ ಕರೆಯುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.